ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಅಂಡ್ ಇವತ್ತು ಫುಲ್ ಟಿಪ್ ಟಾಪ್ ಆಗಿ ರೆಡಿ ಆಗಿ ನೋಡ್ಬೋದು ನೀವು. ನಾವು ಹೆಣ್ಣು ಗಂಡನ ಕರ್ಕೊಂಡ್ ಬರಕ್ಕೆ ಅಂತ ಹೋಗ್ತಾ ಇದೀವಿ. ಅದಕ್ಕಿಂತ ಮೇಲಾಗಿ ಏನಪ್ಪಾ ಅಂದ್ರೆ ಇವತ್ತು ಅವ್ರ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ. ಸೊ ಸತ್ಯನಾರಾಯಣ ಸ್ವಾಮಿ ಪೂಜೆ ಮುಗಿಸ್ಕೊಂಡು ಹಾಗೆ ಹೆಣ್ಣು ಗಂಡನ ಕೂಡ ಕರ್ಕೊಂಡ್ ಬರ್ತೀವಿ. ಸೊ ಇದ್ರ ಕಂಪ್ಲೀಟ್ ಬ್ಲಾಗ್ ತುಂಬಾನೇ ಮಜವಾಗಿರುತ್ತೆ. ಫುಲ್ ಬ್ಲಾಗ್ ನೋಡಿ. ಇಷ್ಟ ಆದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನನ್ನ ವಾಯ್ಸ್ ಫುಲ್ ಔಟ್ ಹೋಗ್ಬಿಟ್ಟಿದೆ. ಸೊ ಪ್ಲೀಸ್ ಡೋಂಟ್ ಮೈಂಡ್. ಅಂಡ್ ಬರೀ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಗೈಸ್ ನೋಡ್ಬೋದು ಎಲ್ಲ ಗೆಸ್ಟ್ಗಳು ಆಲ್ಮೋಸ್ಟ್ ಸ್ವಲ್ಪ ಜನ ಮನೇಲಿ ಇದ್ರು. ಅಂಡ್ ಇವಾಗ ನಮ್ ಚಿಕ್ಕಪ್ಪ ಚಿಕ್ಕಮ್ಮ ಬಂದಿದ್ದಾರೆ. ಅಂಡ್ ಮಮ್ಮಿ ರೆಡಿ ಆಗಿದ್ದಾರೆ. ಮಮ್ಮಿ ವೇಟ್, ಇವತ್ತು ಏನ್ ಸ್ಪೆಷಲ್? ಏನು ಸ್ಪೆಷಲ್? ಹೆಣ್ಣು ಗಂಡು ಕರೆಯಕ್ ಹೋಗ್ತಾ ಇದೀವಿ. ಹೆಣ್ಣು ಗಂಡು ಕರೆಯಕ್ ಹೋಗ್ತಾ ಇದೀವಿ. ಮತ್ತೆ ಯಾಕೆ ಸ್ಪೆಷಲ್ ಇಲ್ಲ? ಸತ್ಯನಾರಾಯಣ ಸ್ವಾಮಿ ಪೂಜೆ, ಸ್ವಾಮಿ ಪೂಜೆ ಐತೆ. ತುಂಬಾ ವೆರೈಟಿಯಾಗಿ ಪೂಜೆ ಮಾಡ್ತಾವ್ರಂತೆ, ಹೋಗಿ ನೋಡ್ಬೇಕು. ಎಸ್, ಆಕ್ಚುಲಿ ಅವರೇನೋ ಗಣೇಶ ಹೋಮ ಮತ್ತೆ ಇನ್ನು ಬೇರೆ ಬೇರೆದೆಲ್ಲ ಪೂಜೆ ಇದೆ. ಗಾಯತ್ರಿ ಹೋಮ, ಗಣೇಶ ಹೋಮ, ಸತ್ಯನಾರಾಯಣ ಸ್ವಾಮಿ ಪೂಜೆ, ನವಗ್ರಹ ಪೂಜೆ ಇದೆ ಅನ್ಸುತ್ತೆ, ಗಣಪತಿ ಹೋಮ. ಇವಾಗ ಬನ್ನಿ ಗೈಸ್, ತುಂಬಾ ಮಜವಾಗಿರುತ್ತೆ. ಸೊ ಇವಾಗ ಇಲ್ಲಿ ಲಚ್ಚು ನೋಡ್ಬೋದು. ಇನ್ನು ನನ್ನ ತಂಗಿ ಅವ್ವ ರೆಡಿ ಆಗಿಲ್ಲ. ಅಕ್ಕ ಇದನ್ನೋ ಮಾಡಿ ಕಡೆ ಕಡೆ ನಿಂದೇನೆ. ಹಾಯ್ ಗಾಯ್ಸ್. ಸೊ ಎಸ್, ಇವತ್ತು ನಾವು ಲೈಕ್ ತಂದು ಕರ್ಕೊಂಡ್ ಬರಕ್ ಹೋಗ್ತಾ ಇದೀವಿ. ಅದಕ್ಕಿಂತ ಜಾಸ್ತಿ ಇವತ್ತು ಬಂದು ಸತ್ಯನಾರಾಯಣ ಪೂಜೆ. ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ಅಂಡ್ ನೀವ್ ಕೇಳ್ತೀರಾ ಲಕ್ಷ್ಮಿ ನೀವ್ ಯಾಕೆ ಬಾರ್ಡರ್ ಸೀರೆ ಹಾಕೊಂಡಿಲ್ಲ ಅಂತ. ಸೊ ಅಂದ್ರೆ ಶೆಕೆ, ಬಿಸಿಲು ಮತ್ತೆ ಜನ ಕೂಡ ಜಾಸ್ತಿ ಇರ್ತಾರೆ, ಮೇಂಟೈನ್ ಮಾಡಕ್ ಆಗಲ್ಲ ಅಂತ ಕಂಫರ್ಟೇಬಲ್ ಸಾರಿ ಹಾಕೊಂಡಿದೀನಿ. ಅಂಡ್ ಅನ್ಫಾರ್ಚುನೇಟ್ಲಿ ಪರ್ಪಲ್ ಕಲರ್ ಹಾಕೊಂಡಿರೋದು. ಸೊ ಪ್ಲೀಸ್ ಯಾರು ಕಲರ್ ಬಿಟ್ರೆ ಬೇರೆ ಕಲರ್ ಸೀರೆನೇ ಇಲ್ಲ ಗೈಸ್. ಸಾಧನಾಕ ನೋಡ್ಬೋದು. ಓಕೆ ರವಿ ಮಾಮಾ, ಅಂಡ್ ಸಾಧನಾಕ ನೋಡ್ಬೋದು. ಆರಾಧನಾ ಬಾಯ್ ಸುಪ್ರಿಯಾ ಉಟ್ಕೊಂಡಿದ್ದಾರೆ. ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಸಾರಿ ಮಾತ್ರ ಅಲ್ವಾ? ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹೇಳಿದ್ರು ಅವರು ಓಟೋದ್ರ ಮನೆಯಲ್ಲಿ ಹೆಂಗ್ ಕಾಣಿಸ್ತಾ ಇದೆ ನಿಮ್ ವೈಫ್ ಸಾರಿ? ಹೇಗಿದೆ? ನಮ್ಮ ವೈಫ್ ಸಾರಿಗಿನ್ನ ಸುಪ್ರಿಯಾ ಸಾರಿ ತುಂಬಾ ಚೆನ್ನಾಗಿದೆ. ಸುಪ್ರಿಯಾ ಸೂಪರ್ ಆಗಿ ಹುಡುಗಿಯನ್ನು ತುಂಬಾ ಚೆನ್ನಾಗಿ ಕಾಣ್ತಾವಳೆ. ಥ್ಯಾಂಕ್ ಯು ಗೈಸ್. ಬಹುಶಃ ಇವತ್ತು ನನ್ನ ದೃಷ್ಟಿ ಒಳಗೆ ಆಗುತ್ತೆ ಅನ್ನೋ ಕಾಣ್ತಾ ಐತೆ. ರಚ್ಚಿಗೆ ಸೈಡ್ ಹೊಡಿತಾವಳೆ. ಥ್ಯಾಂಕ್ ಯು ರವಿ ಮಾಮಾ. ಸೊ ನಂಗಂತೂ ಸಕ್ಕತ್ ಇಷ್ಟ ಆಯ್ತು ಈ ಸೀರೆ. ನನ್ಗೆ ನಿಜ ಹೇಳ್ಬೇಕು ಅಂದ್ರೆ ಈ ಕಲರ್ ಒಂದ್ ಇಟ್ಕೋಬೇಕು ಅಂತ ತುಂಬಾ ಆಸೆ ಆಯ್ತಾ. ಸರಿ ಬಿಡು ಅಂದ್ರೂ ಎಲ್ಲ ಪ್ರತಿ ಟೈಮ್ ತಂದಾಗ್ಲೂ ಒಬ್ಬೊಬ್ರು ಕೇಳೋರು, ಅವ್ರು ಕೊಟ್ಬಿಡ್ತಿದ್ದೆ. ನಾವ್ ಈ ಮೆಟೀರಿಯಲ್ ಒಂದ್ ಸೀರೆನೂ ಇಟ್ಕೊಳ್ಳಿಲ್ಲ ಅನ್ಸುತ್ತೆ ಅಲ್ವಾ? ಹಾ ಕರೆಕ್ಟ್ ಇಟ್ಕೊಂಡಿದ್ದೀನಿ. ನಾನೊಂದು ಪಿಂಕ್ ಇಟ್ಕೊಂಡಿದ್ದೀನಿ. ಈ ಕಾಂಬಿನೇಷನ್ ಚೆನ್ನಾಗಿ. ಮಮ್ಮಿ ನೀನ್ ಈ ಮೆಟೀರಿಯಲ್ ಆ ಸೀರೆ ಹೊಲ್ಸ್ಕೊಂಡಿದ್ಯಾ, ಬಟ್ ಉಟ್ಕೊಂಡೇ ಇಲ್ಲ ನೀನು. ಹೌದು. ಅಂಡ್ ಇವ್ರು ನೋಡಿ ಸರ್, ಏನ್ ಮಾಡ್ತಾ ಇದ್ದೀರಾ ಸರ್? ಅಷ್ಟೇ ಅಕ್ಕ, ಹೋಗಿ ಇವಾಗ ನೀವು. ವಾಟ್ ಆರ್ ಯು ಡೂಯಿಂಗ್ ಬೇಬಿ? ನಾನು ಈ ತರ ರೆಡಿ ಆಗಿದ್ದೀನಿ ಗೈಸ್. ಸಿಂಪಲ್ ಸೋಬರ್. ಅಯ್ಯೋ ಬೇಡ ಬಿಡಕ್ಕ. ತಡಿ ಯಾಕೆ ಎಲ್ಲ ಹೋದ್ರು ನಾವೇ ಹೋಯ್ತಾ ಇಲ್ಲ. 5 ನಿಮಿಷ ನಾವು ಬಂದು ಇಲ್ಲೇ ಇದೀವಿ. ಓಕೆ ಐಸ್, ಫೈನಲಿ ನಾವು ಇನ್ನೇನು ನಂದು ಮನೆ ಹತ್ತತ್ರ ಹೋಗ್ತಾ ಇದೀವಿ. ಅಂಡ್ ಏನಪ್ಪಾ ಅಂದ್ರೆ ಸ್ವಲ್ಪ ಲೇಟ್ ಆಗ್ಬಿಟ್ಟಿದೀವಿ. 1 ಅವರ್ ಲೇಟ್ ಆಗಿದೀವಿ. ಆಮೇಲೆ 2 ಅವರ್ ಲೇಟ್ ರೆಡಿ ಹೇಳಿದವ್ರಿಗೆ 9:30 ಇರ್ತೀನಿ ಅಂತ. 10 ಗಂಟೆ ಅಂತ ಇತ್ತು. 10 ಗಂಟೆ ಹೋಗಿ 11 ಗಂಟೆ ಆಗಿದೆ ಅಷ್ಟು. ಹಿಂಗೆಲ್ಲ ಹೇಳ್ಬೇಡ ನೀನು. ಬಟ್ ನಾನ್ ಮಾತ್ರ 6 ಗಂಟೆಗಿತ್ತು. 7 ಗಂಟೆ ಅಷ್ಟರಲ್ಲಿ ಸ್ನಾನ ಮುಗಿಸ್ಕೊಂಡು 8 ಗಂಟೆ ಅಷ್ಟರಲ್ಲಿ ತಿಂಡಿ ಮುಗಿಸ್ಕೊಂಡು 9 ಗಂಟೆ ಅಷ್ಟರಲ್ಲಿ ರೆಡಿ ಆಗ್ಬಿಟ್ಟಿದ್ದೆ. ಇಲ್ಲಿ ನೋಡಿ, ನಾನು ಹಾಯ್ ಮಾಡು ಮಮ್ಮಿ. ಸೇ ಹಾಯ್. ಹೌ ಆರ್ ಯು? ಐ ಆಮ್ ಗುಡ್. ಎಲ್ಲಿಗೆ ಹೋಗ್ತಾ ಇದೀವಿ ಮಗ್ನೆ ಇವಾಗ? ಎಲ್ಲಿಗೆ ಹೋಗ್ತಾ ಇದೀವಿ ಹೇಳು? ಚಿಕ್ಕಪ್ಪ ಮನೆಗೆ. ಯಾಕೆ ಅಂದು ಮನೆ ಮಮ್ಮಿ ಮನೆ ಅಲ್ವಾ ಅದು? ಮಮ್ಮಿ ಮನೆ ಕಡೆ ನನ್ ಚಿಕ್ಕದು ಪಾಚಿ ಮಾಡ್ಬಿಟ್ಟೈತೆ. ಅವರಮ್ಮನು ಪಾಚಿ ಮಾಡ್ಬಿಟ್ಟಳೆ. ಇಲ್ಲ ಅರುಣಂಗೆ ಕೊಡಬೇಕಾಯ್ತು ಬಟ್ಟೆಲ್ಲ. ನೀವು ಹುಡುಗಿ ಬಟ್ಟೆ ತೆಗೆಸ್ಕೊಂತಾನೆ. ಯಾವ ಅಂಗಡಿ ಕೊಡ್ತೀವಿ? ಯಾವ ಅಂಗಡಿ ಕೊಡೋದು? ಇಲ್ಲಿ ಟೈಲರ್ ಇಲ್ಲಿ ಸರ್ಕಾರದಲ್ಲಿ ಕೊಟ್ಟವನು ತಗೊಳಚ್ಚು. ಸುಮ್ಮನೆ ಮಮ್ಮಿ ತೆಗಿ, ನಿಮ್ಗೆ ಏನಾಗಿದೆ? ಹೆಂಗಾಗಿ ತಗೊಂಡ ಬಿಡ್ಲಾ?
ಸಿಂಬ ಹಾಯ್ ಇಲ್ಲಿ ಇಲ್ಲಿ ತಾತ ಇಲ್ಲಿ ಇಲ್ಲಿ ಹಾಯ್ ಮಾಡು ಥ್ಯಾಂಕ್ ಯು ಅಂಕಲ್ ಥ್ಯಾಂಕ್ ಯು ಹಾಯ್ ಅಣ್ಣ ಹಾಂ ಚೆನ್ನಾಗಿ ಹಾಯ್ गोदावरी सरस्वती नर्मदा सिंधु कावेरी जले अस्मिन् सन्निधं कुरु ओम विं विरजायै नमो नमः गंगायै सप्ततीर्थदेवताभ्यो नमो नमः पतंगत्वेन रत्नः तथा ऊर्जं निक्षिप्य रत्नहाटक कूर्चं निक्षिप्य कूर्चं निक्षिप्य आम्रपल्लवं निक्षिप्य आम्रपल्लवं निक्षिप्य शिरसे नारिकेलफलं चिन्नस्य ಸತ್ಯನಾರಾಯಣ ಸ್ವಾಮಿ ಅಲಂಕಾರ ನೋಡ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ರು. ನನಗಂತೂ ಆ ಥರ ಫುಲ್ ದಿಂಡಾಗಿ ಅಲಂಕಾರ ಮಾಡ್ತಾರಲ್ಲ ತುಂಬಾ ಜಾಸ್ತಿ ಇಷ್ಟ ಆಗುತ್ತೆ. ಹಾಗೂ ನಂದು ಮತ್ತು ಮೋಹನ್ ಕೂಡ ಪೂಜೆಗೆ ಆಲ್ರೆಡಿ ಕೂತಾಗಿತ್ತು. ಮತ್ತು ಅವರು ಕೆಲವೊಂದು ಹೋಮಗಳು ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಕತೆ ಪ್ರತಿಯೊಂದನ್ನು ಕೂಡ ಮಾಡ್ತಾಯಿದ್ರು. ಸೊ ನಾವು ಬರೋಕ್ಕೆ ಒಂದು ಹಾಫ್ ಆನ್ ಅವರ್ ಮುಂಚೆ ಏನೋ ಪೂಜೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರು. ಇನ್ನೂ ಎಲ್ಲ ಪ್ರಿಪರೇಷನ್ ಎಲ್ಲನೂ ಕೂಡ ಕೆಳಗಡೆ ಊಟದ ಪ್ರಿಪರೇಷನ್ ಎಲ್ಲ ಕೂಡ ನಡೀತಾ ಇತ್ತು. ಆ್ಯಂಡ್ ನಾವು ಕೂಡ ನಮ್ಮ ಕಡೆಯಿಂದ ಬಂದವರೆಲ್ಲರೂ ಕೂಡ ಬರ್ತಾಯಿದ್ರು ಮನೆಗೆ. ಸೊ ಕೆಳಗಡೆ ಎಲ್ಲ ಫುಲ್ ಪೆಂಡಲ್ ಹಾಕಿ ಸ್ಪೇಸ್ ಎಲ್ಲ ಮಾಡಿದ್ರು. ನೀವು ಆಲ್ರೆಡಿ ನೋಡಿರ್ತೀರ ಅದೆಲ್ಲನೂ ಕೂಡ. ದೇಹದ ಹೊರಭಾಗ ಶುದ್ಧಿ ಆದ್ರೆ ಈ ಜಲವನ್ನ ಪ್ರಾಶಾನ ಮಾಡೋದ್ರಿಂದ ನಮ್ಮ ಅಂತರಾತ್ಮ ಅಂದ್ರೆ ದೇಹದ ಒಳಗಡೆ ಶುದ್ಧಿ ಆಗುತ್ತೆ. ಅದಕ್ಕೆ ಗೋಮೂತ್ರವನ್ನ ಮತ್ತೆ ವಿಶೇಷ ಕೆಲಸಗಳಲ್ಲಿ ಪಂಚಗವ್ಯ ಅಂತ ಹೇಳ್ತೀವಿ. ಪಂಚಗವ್ಯ ಅಂದ್ರೆ ಐದು ರೀತಿಯ ಅಂದ್ರೆ ಗೋವಿನಿಂದ ಬರುವಂತದ್ದು ಗೋವ್ಯ. 5 ರೀತಿಯ ಗೋವಿನ ಉತ್ಪನ್ನಗಳು ಅಂತ. ಯಾವುದು 5 ರೀತಿಯ ಗೋವಿನ ಉತ್ಪನ್ನಗಳು? ಹಾಲು, ತುಪ್ಪ, ಗೋಮೂತ್ರ, ಸಗಣಿ ಮತ್ತೆ ಗಂಜಲ. ಇದನ್ನ ಪಂಚಗವ್ಯ ಅಂತ ಹೇಳ್ತೀವಿ. ಈ ಪಂಚಗವ್ಯಗಳನ್ನ ಕೊಡುವಂತ ಸೊ ನೋಡ್ಬೋದು ಇಲ್ಲಿ ಅಲಂಕಾರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ನನ್ನ ತಂಗಿಯ ಮೊದಲನೇ ಸತ್ಯನಾರಾಯಣ ಸ್ವಾಮಿ ಪೂಜೆ. ಸೊ ಇದ್ದಿದ್ದು ಜಾಸ್ತಿ ಖುಷಿ ಆಯಿತು. ಮೊದಲನೇ ಸತ್ಯನಾರಾಯಣ ಸ್ವಾಮಿ ಪೂಜೆನೇ ಅವ್ರ ಗಂಡನ ಮನೆಯಲ್ಲಿ ಅವ್ರ ಗಂಡನ ಜೊತೆ ಕುತ್ಕೊಂಡು ಮಾಡ್ತಾ ಇರೋದು, ಒಂದು ದಂಪತಿಯಾಗಿ ಕುತ್ಕೊಂಡು ಮಾಡ್ತಾ ಇರೋದು, ನವ ದಂಪತಿಯಾಗಿ. ಸೊ ತುಂಬಾ ಖುಷಿ ಆಯಿತು. ಆ ದೇವರು ಅವ್ರಿಗೆ ಸದಾ ಹೀಗೆ ಒಳ್ಳೆ ಆರೋಗ್ಯ, ಆಯಸ್ಸು ಎಲ್ಲನೂ ಸುಖ, ಶಾಂತಿ, ಸಮೃದ್ಧಿ ಪ್ರತಿಯೊಂದನ್ನು ಕೊಟ್ಟು ಕಾಪಾಡಲಿ ಅಂತ ನಾನಂತೂ ದೇವ್ರ ಹತ್ರ ಬೇಡ್ಕೊತೀನಿ. ನೀವು ಕೂಡ ಬೇಡ್ಕೊಳ್ಳಿ. ಆ್ಯಂಡ್ ನಂದು ಅಂತೂ ನೋಡ್ಬೋದು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ಲು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಆ ಸ್ಯಾರಿನ ಅವರು ಹಿಂದಿನ ದಿನ ಹೋಗಿ ತೊಗೊಂಬಂದಿರೋದು. ಆ್ಯಂಡ್ ಬ್ಲೌಸ್ ಬಂದು ಅವಳ ಹತ್ರ ಆಲ್ರೆಡಿ ಒಂದು ವೆಲ್ವೆಟ್ ಬ್ಲೌಸ್ ಇದೆ ಅಂತ ಹೇಳುತ್ತೆ, ನಿಮಗೆ ತೋರಿಸಿದೆ ಈ ಬ್ಲೌಸ್ನ. ಸೊ ಅದೇ ವೆಲ್ವೆಟ್ ಬ್ಲೌಸ್ನ ಹಾಕ್ಕೊಂಡಿದ್ಲು. ಆ್ಯಂಡ್ ಹೊಸ ಮದುವೆ ಹೆಣ್ಣು, ಆ ಕಳೆ ನೋಡಿ ಎಷ್ಟು ಚೆನ್ನಾಗಿದೆ ಅವಳ ಮುಖದಲ್ಲಿ. ಹಾಗೂ ಮೋಹನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಬಟ್ ನಂದು ಅಂದರೆ ಕಂಪ್ಲೀಟಾಗಿ ರೆಡಿ ಆಗಿದ್ದಲ್ಲ, ತುಂಬಾ ಪ್ರೆಟ್ಟಿಯಾಗಿ ಕಾಣಿಸ್ತಾ ಇದ್ಲು ಆ ಒಂದು ಫುಲ್ ಕಂಪ್ಲೀಟ್ ಅಟೈರಲ್ಲಿ. ಆ್ಯಂಡ್ ನನಗಂತೂ ಸಖತ್ ಇಷ್ಟ ಆಯಿತು. ಆ್ಯಂಡ್ ನನಗೂ ಕೂಡ ಫ್ಯೂಚರಲ್ಲಿ ನಾವು ಏನಾದರೂ ನನಗೆ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಈ ರೀತಿಯಾಗಿ ಕಚ್ಚೆ ಸೀರೆ ಉಟ್ಕೋಬೇಕು ಅಂತ ತುಂಬಾ ಆಸೆ ಇದೆ. ನೋಡೋಣ, ಫ್ಯೂಚರಲ್ಲಿ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಡೆಫಿನೆಟ್ಲಿ ಉಟ್ಕೊತೀವಿ. श्रीमान नारायण वासुदेव अभिरक्षतो वनमाली नदीशांगी शंकी चक्रे चनंदकी श्रीमान नारायण वासुदेव अभिरक्षतो. ಕೈ ಕೊಡಬೇಕು, ತಲೆ ಮೇಲೆ ಹಾಕಬಾರದು. ನೆಲ ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕು. ದೀರ್ಘ ಸುಮಂಗಲಿ ಭವ ಹೇಳ್ಬೇಕು. ಬಾಯ್ಬಿಡು. ದೀರ್ಘ ಸುಮಂಗಲಿ ಭವ. ಕೂತ್ಕೊಮ್ಮ, ಈಗ ಒಂದು ಮಾಲೆ ತೆಗಿ. ಕೂತ್ಕೊ. ನೀನು ಹೇಳ್ಬಾರ್ದಪ್ಪ, ನಾರಾಯಣ ಅಲ್ಲೇ ಕೂತ್ಕೋಬೇಕು. ವನಮಾಲಿ ವಾಸುದೇವ ಅಂತ. वनमाली नदीशांगी शंकी चक्री चनंदकी श्रीमान नारायण विष्णु वासुदेवो अभिरक्षतो. माले सरी ಮಾಡ್ಕೊಳ್ಳಿ. ನೆಲ ಮುಟ್ಕೊಳ್ಳಿ. ಇದು ಉದ್ರ ಮೇಲೆ ಮುಟ್ಕೊಳ್ಳಿ.
ಶತಮಾನಂ ಭವತಿ ಶತಾಯಂ ಪುರುಷಶ್ಚಲೇಂದ್ರಿಯ ಆಯುಷ್ಯೇಂದ್ರಿಯೈ ಪ್ರತಿಷ್ಠತಿ. ನೋಡಿರ್ಬೇಕು ಏನು ಮಾತಾಡೋದು. ಒಂದೇ ಕೈ ಚಿಕ್ಕದಾಗಿ ತಗೋಬೇಕು. ಸಿಂಧೂರ ಲಲಾಟೆ ಬಳಸಿ ಲಲಾಟೆ ಅಂದ್ರೆ ಈ ಮಧ್ಯೆ ಕೊಡ್ಬೇಕು. ಹಂಗೆ ಒಂದೇ ನಿಮಿಷ ನೋಡಿ, ಇದನ್ನ ಭ್ರೂಣಿ ಅಂತೀವಿ, ಇದನ್ನ ಲಲಾಟ ಅಂತೀವಿ. ಗಂಡನಾದವರು ಲಲಾಟದಲ್ಲಿ ಇಡಬೇಕು. ಸಿಂಧೂರ ಮೇಲೆ ಇಡ್ಬೋದು. ಲಲಾಟ ಆ್ಯಂಡ್ ಇವಾಗ ಅವ್ರಿಗೆ ಸೂರ್ಯಂಗೆ ನಮಸ್ಕಾರ ಹಾಕ್ಕೊಂಬರೋಕ್ಕೆ ಅಂತ ಏನೋ ಕಳಿಸಿದ್ರು ಹೊರಗಡೆ. ಸೊ ಅವರು ಸೂರ್ಯಂಗೆ ನಮಸ್ಕಾರ ಎಲ್ಲ ಹಾಕ್ಕೊಂಡು ಮತ್ತೆ ಇವಾಗ ಒಳಗಡೆ ಬಂದರು. ಆ್ಯಂಡ್ ಈ ಇದರಲ್ಲಿ ನಂದು ಕಚ್ಚೆ ಸೀರೆ ನೋಡ್ಬೋದು, ತುಂಬ ಡೀಟೇಲಾಗಿ ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನನಗೆ ಹಾಗೂ ಲಚ್ಚುಗೆ ಅಂತೂ ಒಂದು ಪ್ಲ್ಯಾನ್ ಇದೆ, ಫ್ಯೂಚರಲ್ಲಿ ನಮ್ಮಿಂದ ಆದರೆ ಯಾವಾಗಲಾದರೂ ಒಂದು ಸತಿ ಡೆಫಿನೆಟ್ಲಿ ಕಚ್ಚೆ ಸೀರೆ ಉಟ್ಕೋಬೇಕು ಅನ್ನೋ ಒಂದು ಪ್ಲ್ಯಾನ್ ಇದೆ. ಅದು ನನ್ನ ಪ್ರಕಾರ ನಂದು ಮನೇಲಿ ಏನಾದರೂ ಫಂಕ್ಷನ್ ಆದರೆ ಮಾತ್ರ ಸಾಧ್ಯ. ಸೊ ಅವಳ ಮನೇಲಿ ಯಾವುದಾದ್ರೂ ಫಂಕ್ಷನ್ ಆಗುತ್ತಲ್ಲ, ನಮ್ಮ ಮನೇಲಿ ಆಗದಂತೆ ಬರೀ ಅವಳ ಮನೇಲಿ. ಸೊ ಆ ಟೈಮಲ್ಲಿ ಈ ಥರ ಕಚ್ಚೆ ಸೀರೆ ಉಟ್ಕೊಂಡು ಫುಲ್ಲು ಮಿಂಚಬೇಕು ಅನ್ನೋ ಒಂದು ಆಸೆ. ನೋಡೋಣ ಹೇಗಾಗುತ್ತೆ ಅಂತ. ಬಟ್ ನಮ್ಮ ಪೂರ್ವದಿಂದ ಋಷಿಮುನಿಗಳು ಮಾಡಿದ್ದಾರೆ. ಶುದ್ಧಿ ಮಾಡ್ಕೊಳ್ಳಿ, ಕೈ ಹೊರ್ಸ್ಕೊಳ್ಳಿ. ಓಂ ನಮಃ ಚಕ್ರಾಯ ಮಹಾದ್ವಾರಾಯ ಓಂ ಮಹಾಸುದರ್ಶನಾಯ ಓಂ ಚಕ್ರಾಯ ಮಹಾದ್ವಾರಾಯ ಮಹಾದಿವ್ಯರೂಪಾಯ ಸಂಪ್ರದಾಯ ನಿನ್ನ ಪಾದ ದಾಸ ದಾಸ ನಿನ್ನ ಪಾದ ದಾಸ ನಿನ್ನ ಪಾದ ದಾಸ ಕರೆವೆನು ಭಾರಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಪಣವೀರ ಕೃಷ್ಣಯ್ಯ ಭಾರೋ ರಂಗಯ್ಯ ಭಾರೋ ಶ್ರೀನಿವಾಸ ಭಾರೋ ಭಾರಯ್ಯ. ಹರಿ ಓಂ ತತ್ಸತ್. ಶ್ರೀ ಸತ್ಯಲಕ್ಷ್ಮೀ ಸೈಲದತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮೋ ನಮಃ. ರಮಾ ಸಹಿತ ವೀರ ವೆಂಕಟದತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮೋ ನಮಃ. ಲಕ್ಷ್ಮೀನಾರಾಯಣಾಭ್ಯೋ ನಮೋ ನಮಃ. ಓಮಾಪ್ಯಾಯಸ್ವ ವಿಶ್ವಸಮೇತತೆ ವಿಶ್ವದಾಸ್ತೋಮರುಷ್ಣಯಂ ಭವಾಭಾಜಸ್ಯ ಸಂಗತೆ ತದ್ವಿಷ್ಣೋರಃ ಪರಮಂ ಪದಕಂ ಸದಾ ಪಶ್ಯಂತಿ ಸೂರಯಃ ದಿವೈವ ಚಕ್ಷುರಾತತಂ ತದ್ವಿಪ್ರಾಸಪನ್ನ ಭೋಜಾ ಗೃಹಾಗಂ ಸತ್ಸಮಿಂದತೆ ವಿಷ್ಣೋರಾಟಮಸಿ ವಿಷ್ಣು ಪೃಷ್ಠಮಸಿ ವಿಷ್ಣುವೇ ಧ್ರುವಮಸಿ ವೈಷ್ಣವಮಸಿ ವಿಷ್ಣುವೇ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಮಧುಸ್ನಾನಾನಂತರೇ ತದಂಗತ್ವೇನ ಶುದ್ಧೋದಕೇನ ಸ್ನಾನಾನಂತಕಾರಯಿಷ್ಯೆ. ಸತ್ಯಲಕ್ಷ್ಮೀ ದೇವತಾ ಸಮೇತ ಟೆಸ್ಟ್ ಮಾಡಲು ತರಬೇಕಂತ ಹೇಳಿ ಮಕ್ಕಳಿಗೆ ಯಾವ ಸ್ನಾನ ಮಾಡ್ತೀವಿ ನಾವು? ಮಕ್ಕಳಿಗೆ ಯಾವ ಸ್ನಾನ ಮಾಡ್ತೀವಿ? ಮಕ್ಕಳಿಗೆ ಯಾವ ಸ್ನಾನ ಮಾಡ್ತೀವಿ? ಆ ಥರ ಗಂಗೆ ಚೈವನೇ ಚೈವ ಗೋದಾವರಿ ಸರಸ್ವತಿ ಇದೆಲ್ಲ ಹೋಗ್ಬೇಕು. ಅಭಿಷೇಕದಲ್ಲಿ ದ್ರವ್ಯಗಳು ಅಂಟ್ಕೊಂಡಿರ್ತಾರ, ಅದು ಹೋಗೋ ಮಟ್ಟಿಗೆ ಸ್ನಾನ ಮಾಡ್ತೀವಿ. ಗಂಗೆ ಚೈವನೇ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಂ ಕುರು. ದೇವಿ ಸರ್ವಕಾಮಾರ್ಥದೇಹಿ ಮೇ. ಓಂ ಮೈ ಪಾರಾಯ ಪಹಲಾಲೆ ಲಾಲ ನಮಃ ಪಾರಾಯ ಪಹಲಾಲೆ ಲಾಲ ನಮಃ. ಇದಮಾಸ ಸ್ವಾಗತಂ ಸ್ವಾಗತಂ ಮಹಾರಾಯ ಸಂಜೆ ಸಂತೆ ವಿಜಯವೇರ್ಯ ಅವಯ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಮನೋ ಸಫಲ ಪ್ರಸಾದ ಸಿದ್ಧರ್ಥಂ ತದ್ ವಿಶೇಷಾಂಗಭೂತಂ ನೃಸೋಕ್ತಮುಖೇನ ಪುರುಷೋಕ್ತಮುಖೇನ ಚರಹೋಮಂ ಅವಶ್ಯ ಇದು ಸಂಕಲ್ಪ್ಯ. ನೋಡಿ, ಇದು ನೃಸೂಕ್ತ ಅಂತ ಹೇಳಿ ಪುರುಷ ಸೂಕ್ತ ಮತ್ತೆ ಶ್ರೀ ಸೂಕ್ತದಿಂದ ಮಾಡುವಂತ ಹೋಮ. ಪುರುಷ ಸೂಕ್ತದಿಂದ ನಾರಾಯಣನನ್ನು, ಶ್ರೀ ಸೂಕ್ತದಿಂದ ಮಹಾಲಕ್ಷ್ಮಿಯನ್ನ ಕರೆಯುವಂಥದ್ದು. ಇದು ಹೋಮ ಅಂತಂದ್ರೆ ಏನೋ ಪುರೋಹಿತರು ಬರ್ತಾರೆ, ಒಂದಷ್ಟು ಕಡ್ಡಿ ಹಾಕ್ತಾರೆ, ಏನೋ ಹೊಗೆ ಹೇಳಿಸ್ಬಿಟ್ಟು ಹೋಗ್ಬಿಡ್ತಾರೆ ಅಂತ ಅನ್ನುವಂಥದ್ದಲ್ಲ. ಹೋಮ ಅಂತ ಅನ್ನುವಂಥದ್ದು ಇಷ್ಟೊತ್ತು ಮಾಡಿದಂಥದ್ದು ಅಗ್ನಿ ಪ್ರತಿಷ್ಠೆ. ಅಗ್ನಿದೇವರನ್ನ ಕರೆದು ಈ ಅಗ್ನಿಯಲ್ಲಿ ಆ ಅಗ್ನಿದೇವನ ಹೆಂಡತಿಯಾದಂತಹ ಸ್ವಾಹಾದೇವಿ ಅವರು ಪ್ರತಿಷ್ಠೆ ಆಗಿರ್ತಾರೆ. ಅಕ್ಕಿನ ಹೋಮದಲ್ಲಿ ಸ್ವಾಹ ಅಂತ ಕೊಡುವಂಥದ್ದು. ನಾವು ಕೊಡುವಂತ ಅವಿಸನ್ನ ಆ ಸ್ವಾಹಾದೇವಿಯವರು ಸ್ವೀಕಾರ ಮಾಡಿ ನೀವು ಹೇಳಿದಂತ ಯಾವ ದೇವರ ಹೆಸರನ್ನ ಅಂದ್ರೆ ಪ್ರಾರ್ಥನೆಯನ್ನು ಮಾಡಿಕೊಡ್ತೀರಿ ಆ ದೇವರಿಗೆ ಸಮರ್ಪಿಸುವಂತಹ ಜವಾಬ್ದಾರಿ ಈ ಅಗ್ನಿದೇವನು. ಆ ಅಗ್ನಿದೇವನು ಈ ಮನುಷ್ಯರು ಮತ್ತೆ ದೇವತೆಗಳಿಗೆ ನಡುವೆ ಇರುವಂತಹ ಪೋಸ್ಟ್ ಬಂದಿದ್ದಂಗೆ.
ನಾವು ಕೊಟ್ಟಂತ ತಾಂಡೋಗಿ ದೇವರಿಗೆ ಸಮರ್ಪಣೆ ಮಾಡೋಣ. ಉದಾಹರಣೆಗೆ ಅಷ್ಟೊತ್ತಿಂದ ಇಲ್ಲಿ ಹಣ್ಣುಗಳನ್ನೆಲ್ಲ ಇಟ್ಟಿದ್ದೀವಿ. ಓಂ ನಮೋ ಭಗವತ ಭೋಜ್ಯಾಸನಂದಮರ್ಪಗೆ ಅಭಿ ಭಗವಂತ ತಿನ್ನುವಂತಾಗಿದೆ. ಭಗವಂತ ತಿಂತಾ ಇದ್ದಾನೆ. ಭಗವಂತ ತಿಂತಾ ಇದೆ. ಹೇಗೆ ತಿಂತಾ ಇದೆ? ಜೈವಿಕವಾಗಿ ಅದನ್ನು ತಗೋತಾ ಇದ್ದಾನೆ, ಭೌತಿಕವಾಗಿ ನಮ್ಮ ಕಣ್ಣು ಕಾಣ್ತಾ ಇದೆ. ಸ್ವಾದವನ್ನು ತಗೋತಾ ಇದ್ದಾನೆ ಭಗವಂತ ಅಲ್ವಾ. ನೀವು ದೇವಸ್ಥಾನದ ಪ್ರಸಾದ ಅಂದ್ರೆ ಸ್ವಾದ ಹೆಚ್ಚಿರುತ್ತೆ, ಹೌದಲ್ಲ? ಅದೇ ಪಕ್ಷದಲ್ಲಿ ಮಾಡುವಂತ ಅಡಿಗೆಗಳು ಸ್ವಾದ ಕ್ಷೀಣ ಆಗಿರುತ್ತೆ, ಸಪ್ಪೆ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಅದನ್ನ ಅವರು ಪಿತೃಗಳು ತಗೊಂಡು ಹೋಗ್ತಾರೆ, ಅದನ್ನ ಕ್ಷೀಣ ಮಾಡಿ ಹೋಗ್ತಾರೆ. ಅಂದ್ರೆ ಆ ಸ್ವಾದವನ್ನ ಸ್ವೀಕಾರ ಮಾಡ್ತಾರೆ ಪೂರ್ಣವಾಗಿ, ಅದಕ್ಕೆ ಸಪ್ಪೆ ಆಗೋಗುತ್ತೆ. ಭಗವಂತ ಸ್ವಾದವನ್ನ ಹೆಚ್ಚಿಸ್ತಾನೆ. ದೇವರ ಮುಂದೆ ಇಟ್ಟಂತ ಪ್ರಸಾದ ಹೆಚ್ಚು ಸಿಹಿ ಇರುತ್ತೆ, ಹೌದಲ್ವಾ? ಹಾಗೆ ಆ ಭಗವಂತನಿಗೆ ಸ್ವಾಹಾಕಾರದ ಮುಖೇನವಾಗಿ ಕೊಡುವಂತದ್ದು ವಿಷಯ. ಸ್ವಾಹ ಅಂದಾಗ ಹಾಕ್ಬೇಕು ಪುರುಷ ನಾರಾಯಣಾಯ ನಮಃ ಅಂತೇಳಿ ಹೇಳ್ಕೋಬೇಕು. ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಹಾಗೆ ರಾಗೆ ಇಡ್ತಾ ಇದ್ದೀನಿ, ಬಿಕಾಸ್ ಸಾಕಷ್ಟು ಅವರು ತುಂಬಾ ಅರ್ಥಪೂರ್ವಕವಾಗಿ ಹೇಳಿದರು. ಸೊ ಅದನ್ನ ಅಂದರೆ ಕೇಳಿದವ್ರು ನಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಅದರಿಂದ ತುಂಬಾ ಜಾಸ್ತಿ ನಾವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊತೀವಿ ಅಂತ ಅನ್ನಿಸ್ತು ನನಗೆ. ಸೊ ಅದಕ್ಕೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ. ನಿಮಗೂ ಕೂಡ ಕೆಲವೊಂದು ಇನ್ಫಾರ್ಮೇಷನ್ ಸಿಗುತ್ತಲ್ವ ಅದರಿಂದ. ಸೊ ಅದಕ್ಕೇ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಹಾಗೆ ರಾಗ್ ಇಡ್ತಾ ಇದ್ದೀನಿ. ಐನೋರು ಹೇಳಿದ್ದು ಪ್ರತಿಯೊಂದೂ ಒಳಗಡೆ ಇದ್ದಾರೆ. ಇದು ನಮ್ಮನೆ ಗೃಹ ಪ್ರವೇಶಕ್ಕೆ ಹಾಕ್ತೀವಿ. ಹಾಕೋ ಫುಲ್ ಕರೆಕ್ಟಾಗಿ ಇಲ್ಲೆಲ್ಲ ಹಾಕ್ತಾರಲ್ಲ, ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ನನ್ನ ತಂಗಿ. ತುಂಬಾನೇ ನೋಡಿ ಬ್ಯೂಟಿಫುಲ್. ಆಕ್ಚುಲಿ ಈ ತರ ಸೀರೆ ಯಾರು ಹಾಕೋಲ್ಲ, ನಾನೇ ಫಸ್ಟ್ ಟೈಮ್ ಈ ತರ ತಗೊಬಂದು ಹಾಕ್ತಿರೋದು. ಹೌದಾ? ಇದಕ್ಕೆ ಬೇರೆ ಸೀರೆ ಬರುತ್ತಾ? ಅದೇ ಅವರು 9 ಯಾರ್ಡ್ ಸೀರೆ. ಇದು ನಾರ್ಮಲ್ ಆಗಿ ತುಂಬಾ ಕಡಿಮೆ ಸಿಗುತ್ತೆ. सब लोग आए लोग से बात कर पहले जाके जा. ಸೀರೆ ತುಂಬ ಇದೆ, ಹಿಂದಗಡೆ ಇಲ್ಲ, ಇನ್ನೂ ಉದ್ದ ಇರಬೇಕು. 9 ಮಳ ನಮ್ದು 6 ಮಳ ಇರುತ್ತೆ. 5 6 ಚೆನ್ನಾಗಿ ಕಾಣ್ತಿದ್ದೀನಾ? ನಾನು ಮಾತಾಡ್ಸೋಕ್ಕಾಗಿಲ್ಲ. ಅವಾಗಲೂ ಅವ್ರು ಸ್ಟ್ರಿಕ್ಟಾಗಿ ನಮಗೆ 3 ಸಲ ಅವ್ರು ಡಿಸ್ಟರ್ಬ್ ಆದರೆ ಕಿವಿಲಿ ಹಿಂಗೆ ಇಟ್ಕೊಂಡು ಅವ್ರು ಡಿಸ್ಟರ್ಬ್ ಆದಾಗೆಲ್ಲ ಒಂದು ಮಂತ್ರ ಹೇಳ್ತಾರೆ. ಅದೇನಂದ್ರೆ ಒಂದು ಮಂತ್ರ ಹೇಳಿದ್ರೆ ನಾವು ಒಂದು ಸ್ನಾನ ಮಾಡ್ಕೊಂಡು ಬಂದಂಗೆ, ಎಲ್ಲರೂ ಸ್ನಾನ ಮಾಡ್ಕೊಂಡು ಬರ್ಬೇಕಂತ. ಅವ್ರು ಹೇಳಿದ್ರು ಸ್ನಾನ ಮಾಡ್ತೀಯಾ ಅಂತ. ಇಲ್ಲ ಮಾಡಲ್ಲ ಅಂತ. ಅವಾಗ ಮಂತ್ರ ಹೇಳಿದ್ರು. ಅದಕ್ಕೆ ನಾನು ಯಾರ ಜೊತೆ ಮಾತಾಡಿದ್ದೀನಿ. ಲಡ್ಡು ಹಾಗೆ ಹೋಮ ಎಲ್ಲ ಮುಗಿದ ಮೇಲೆ ಒಂದು ರೌಂಡ್ ನಂದು ಕೆಳಗಡೆ ಬಂದು ಎಲ್ಲರೂ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಬಿಕಾಸ್ ಪೂಜೆ ಸ್ಟಾರ್ಟ್ ಆಗಿದ್ದು ಲೇಟ್ ಆಗಿದ್ದರಿಂದ ಬಂದವ್ರನ್ನ ಮಾತಾಡ್ಸೋಕ್ಕೂ ಕೂಡ ಆಗಿರಲಿಲ್ಲ. ಹಾಗೂ ಪೂಜೆಲಿ ಕೂತ್ಕೊಂಡಿರ್ಬೇಕಾದ್ರೆ ಐನೋರು ಕೂಡ ಮಾತಾಡೋಕ್ಕೆ ಬಿಡೋದಿಲ್ಲ ಅಲ್ವಾ. ಸೊ ಅದಕ್ಕೇ ಇವಾಗ ಬಂದವ್ರನ್ನೆಲ್ಲರೂ ಒಂದು ರೌಂಡ್ ಮಾತಾಡಿಸ್ಕೊಂಡು ಅದಾದಮೇಲೆ ಅಷ್ಟರಲ್ಲಿ ಅವರು ಸತ್ಯನಾರಾಯಣ ಸ್ವಾಮಿ ಕಥೆನ ನಾನು ರೆಡಿ ಅಂದರೆ ಪ್ರಿಪರೇಷನ್ ಮಾಡ್ಕೊತೀವಿ ಬನ್ನಿ ಅಂತ ಹೇಳಿ. ನಿರ್ಜಲ ಉಪವಾಸ ಮಾಡಿದ್ದೀನಿ. ನಿರ್ಜಲ ಉಪವಾಸ ಮಾಡಿದ್ದೀನಿ. ಬರೀ ತೀರ್ಥ ಏನು ಕೊಟ್ಟರು ಅದು ಮಾತ್ರ. ಓಕೆ. ಯಾಕೆ ಈ ಥರ? ಯಾಕೆ ಇರ್ತಾರೆ ಅಂದ್ರೆ ನನ್ನ ಸತ್ಯನಾರಾಯಣ ಪೂಜೆ ನಡೀತಾ ಇದೆ ಸ್ಪೆಷಲ್ ಆಬ್ವಿಯಸ್ಲಿ. ಆ್ಯಂಡ್ ಈ ಮನೆಗೆ ಆಂಟಿಗೆ ತುಂಬಾ ವರ್ಷದಿಂದ ಆಸೆ ಇತ್ತಂತೆ, ನಾವು ಅಮ್ಮನ ತರಾನೇ ಸತ್ಯನಾರಾಯಣ ಪೂಜೆ ನಡೆಸ್ಬೇಕು ಮನೇಲಿ ಅಂತ. ಇದು ಫಸ್ಟ್ ಟೈಮ್ ಮಾಡ್ತಿರೋದಂತೆ. ಹೌದಾ? ಅವ್ರ ಪರವಾಗಿ ನಾನು ಉಪವಾಸ ಇಟ್ಟು ಮಾಡ್ತಾ ಇರೋದು. ಓಕೆ ಓಕೆ ಓಕೆ. ಸೊ ಅತ್ತೆ ಪರವಾಗಿ ನನ್ನ ಅತ್ತೆ ಅಳಿಯ ಅಳಿಯ ಸಾಕು, ಕಾದು ಚಪ್ಪಲಿ ಹಾಕೋ ಬಂದಿಲ್ಲ. ಟೈಮಲ್ಲೂ ಮಾಡ್ತಾರೆ. ಹಂಗೆ ಲಾಸ್ಟ್ ಅಂತ ಫೋಟೋಗೆ ಸ್ಮೈಲ್ 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 ಬರೀ ಪೋಸ್ ಕೊಡ್ರಿ. ಸತ್ಯನಾರಾಯಣ ಸ್ವಾಮಿ ದೇವತಾ ಪ್ರೀತ್ಯರ್ಥಂ ಲಕ್ಷ್ಮೀನಾರಾಯಣ ಸ್ವಾಮಿ ದೇವತಾ ಪ್ರೀತ್ಯರ್ಥಂ ಕುಲದೇವತಾ ಅರುಣಕೋಟೆ ಆಂಜನೇಯ ಸ್ವಾಮಿ ದೇವತಾ ಪ್ರೀತ್ಯರ್ಥಂ ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋ ಎನ್ನ ರೇ ಓಂ ತತ್ಸದ
ಕಾಪಾಡು ಶ್ರೀ ಸತ್ಯನಾರಾಯಣ ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ ಪನ್ನಗ ಶಯನ ಪಾವನ ಚರಣ ನಂಬಿಹೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ಮನವೆಂಬ ಮಂಟಪನೆಯದಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಮನವೆಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಎಂದೆಂದು ಸ್ಥಿರವಾಗಿ ನೀನಿಲ್ಲಿರು ನನ್ನಲ್ಲಿ ಒಂದಾಗಿ ಉಸಿರಾಗಿರು ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ ಪನ್ನಗ ಶಯನ ಪಾವನ ಚರಣ ನಮಿನೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ಯೇಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಯೇಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಮುಂದೆ ಬಾಳುವುದಲ್ಲ ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ಅನ್ಯತಾ ಶರಣಂ ನಾಸ್ತಿ ತಮೇವ ಶರಣಮ್ಮ ತಸ್ಮಾತ್ ಕಾರುಣ್ಯಕಾರೇಣ ಅಕ್ಷರತ್ವಂ ಸತ್ಯನಾರಾಯಣ. ದಯಮಾಡಿ ಎಲ್ಲರೂ ಒಂದು ಪ್ರಾರ್ಥನೆ. ಗೋವಾಕ್ಷತೆ ಹಾಕಕ್ ಮುಂಚೆ ಮದುವೆ ಮನೇಲಿ ಎರ್ಸಿದಂಗೆ ಎರ್ಸ್ಕೊಡ್ದು ಭಗವಂತನಿಗೆ ಸಮರ್ಪಣೆಯನ್ನ ಮಾಡಬೇಕು. ಪಾದಕ್ಕೆ ಒಬ್ಬೊಬ್ಬರಿಗೆ ಹಾಕ್ಬೇಕು. ಜಯ ಇಂದಿರಾ ರಮಣ ಗೋವಿಂದ ರಮಣ ಗೋವಿಂದ ಸಂಕೀರ್ತನ ಗೋವಿಂದ ವರದ ಗೋವಿಂದ ಜಯ ನಮ ಪಾರ್ವತಿ ಪತಗೆ ಶ್ರೀರಾಮಚಂದ್ರ ಪ್ರಭು ಕಿ ಬೋಲೋ ಸೀತಾ ಮಾತಾ ಕಿ ಬೋಲೋ ಲಕ್ಷ್ಮಣ ಸ್ವಾಮಿ ಕಿ ಬೋಲೋ ಪವನ ಸುತ ವೀರ ಧೀರ ಶೂರ ಹನುಮಾನ್ ಕಿ ರಮಣ ಗೋವಿಂದ ರಮಣ ಗೋವಿಂದ 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 ಇವತ್ತು ಬೆಳಿಗ್ಗೆ ಪಿಂಕ್ ಕಲರ್ ಟಿ ಶರ್ಟ್ ಬ್ಲೂ ಕಲರ್ ಪ್ಯಾಂಟ್ ಹೇಗಿದೆ ಊಟ? ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದಾರ. ನಂದು ಕೇಳ್ದೆ ಎಲ್ಲರಿಗೂ ಊಟ ಹೇಗಿದೆ ಅಂತ. ಎಲ್ಲರೂ ತುಂಬಾ ಚೆನ್ನಾಗಿದೆ ಅಂತ ಇದ್ದಾರೆ. ಅಡುಗೆಯಿಂದ ಹಿಡಿದು ಸ್ಪೆಷಲಿ ಪೂಜೆ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದೇ ಖುಷಿ. ಏನ್ ಗೊತ್ತಾ, ಪೂಜೆ ಅಂದ್ರೆ ಎಲ್ರಿಗೂ ಇನ್ವೈಟ್ ಮಾಡೋದು ದೊಡ್ಡದಲ್ಲ, ನಾವು ಚೆನ್ನಾಗಿ ಮಾಡ್ಬೇಕು. ಪೂಜೆ ಆಗ್ಲಿ ಮತ್ತೆ ಎಲ್ಲಾರನ್ನೂ ಸೇರಿಸಿ ಈ ತರ ಒಗ್ಗಟ್ಟಾಗಿ ಸೆಲೆಬ್ರೇಷನ್ ಮಾಡಿದ್ದು. ಆತಿಥ್ಯ ಸತ್ಕಾರ ತುಂಬಾ ಸೂಪರ್ ಆಗಿ ಮಾಡಿದ್ರಿ. ಅಂಡ್ ಆಲ್ಸೋ ಎಲ್ಲರೂ ಒಗ್ಗಟ್ಟಾಗಿ. ನಾವ್ ಹೇಳ್ಬೇಕು ಆತಿಥ್ಯ ಸತ್ಕಾರ ನೀನ್ ಸೂಪರ್ ಆಗಿ ಮಾಡ್ದ ಹೆಂಗ್ ಮಾಡ್ದೆ ಅಂತ. ನೀನ್ ಕೇಳ್ಬೇಕಾ? ನಾನ್ ಹೇಳ್ಬೇಕು. ನೀನ್ ಹೇಳ್ಬೇಕಾ? ನನ್ ಪ್ರಕಾರ ನಾನ್ ಸೂಪರ್ ಆಗಿ ಮಾಡ್ದೆ. ಅಕ್ಕನ್ ಕೇಳು, ಆಂಟಿ ಕೇಳು. ಆಂಟಿ ಹೇಗಿತ್ತು ಮನೆದು ಅಡುಗೆ ಆಗಲಿ ಪೂಜೆ ಆಗಲಿ ಎಲ್ಲ ಏನಕ್ಕ ಬಟ್ಟೆ ಮಾಡೋ ಅಡುಗೆ ಯಾವಾಗಲೂ ಚೆನ್ನಾಗಿರುತ್ತೆ, ಬಟ್ ಮನೇಲಿ ಮಾಡಿರೋರಿಗೆ ಟ್ರೈ ಮಾಡಿ ಚೆನ್ನಾಗಿ ಮಾಡಿದ್ರು. ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಹೊರಗಡೆ ಒಪ್ಪಿಸ್ತಾ ಇದ್ವಿ. ಏನು ಮಾಡಿದ್ರು ಅಂಕಲು ಮತ್ತು ಸುಮಿತ್ರಾ ಆಂಟಿ ಬಿಟ್ಟೇ ಇಲ್ಲ. ನಿನ್ನೆ ಸಂಜೆವರೆಗೂ ಇಲ್ಲ ನಾವೇ ಮಾಡ್ತೀವಿ, ಎಷ್ಟು 100 ಜನ ಬಂದರೂ ನಾವೇ ಮಾಡ್ತೀನಿ ಅಂತ ಹೇಳಿ. ಯಾಕಂದರೆ ಅವ್ರಿಗೆ ಎಲ್ಲರಿಗೂ ಮೋಹನನ ಮೇಲೆ ತುಂಬ ಆಸೆ. ಸೊ ಅವರೇ ನಿಂತು ಪಾಪ ಬೆಳಗ್ಗೆ 3 ಗಂಟೆಗೆ ಮಲ್ಗಿ ವಾಪಸ್ 4 ಗಂಟೆಗೆ ಎದ್ದು ಮಾಡಿರೋದಂಥದ್ದು. ಚೆನ್ನಾಗಿ ಮಾಡಿದ್ದು. ಸೀರೆ ಹೆಂಗ್ ಕಾಣಿಸ್ತಿದೆ ಅಕ್ಕ ಆಂಟಿ? ನಂದು ನಾನು ಆಗಲೇ ಹೇಳಿದೆ ಅವಳಿಗೆ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ.
ಸೀರೆನಾಗಿಂತ ಕಚ್ಚೆ ಸೀರೆ ಚೆನ್ನಾಗಿ ಕಚ್ಚೆ ಸೀರೆ ನನ್ಗೂ ಒಂದ್ ದಿವಸ ಉಟ್ಕೋಬೇಕು ಅಂತ ಆಸೆ. ಮನೆ ದಿನ ಗೃಹ ಪ್ರವೇಶ ಇರ್ತಲ್ಲ ಅವಾಗಲೂ ಇದೆ, ಅವಾಗ ಆಂಡಲಮ್ಮ ರೂಪಲ್ಲಿ ಇದು ಮಾಡ್ತೀವಿ, ಇದೆಲ್ಲ ಹಾಕಿ. ಇವಾಗ ಅನಿಸ್ತಾ ಇದೆ ನಾನು ಮದುವೆ ಆಂಡಲಮ್ಮ ರೂಪಲ್ಲಿ ಹಾಕಬೇಕಿತ್ತು ಅಂತ ಹೇಳಿದ್ರು. ಹಿಂಗೆ ಶ್ರೀನಿವಾಸ ಥರ ಮಲ್ಸ್ಬಿಟ್ಟು ನಿನ್ನ ಕಾಲು ಒತ್ತಿಸಿ ಎಲ್ಲ ನಿಮ್ಮ ಡಾನ್ಸ್ ನಾವು ಅವರು ಇವ್ರು ಹಾರ ಡಾನ್ಸ್ ಮಾಡ್ಬಿಟ್ಟು ಹಾಕೋದು ಹಿಂಗೆ. ಬಟ್ ಇವಾಗ ತುಂಬಾ ಶಾಸ್ತ್ರ ಮಾಡಿಸ್ತಾರೆ. ಇನ್ನ ಶಾಸ್ತ್ರ ಇವಾಗ ಊಟ ಆದ್ಮೇಲೆ ಆಟಗಳಿದಾವೆ, ಗೇಮ್ಸ್ ಇದಾವೆ. ನಮ್ಮ ಕಡೆ ಒಂದು ಪದ್ಧತಿ ಇದೆ, ಹೊಸ ಗಂಡು ಹೆಣ್ಣು ಈ ಥರ ಎಂಜಲು ಎಲೆಗಳನ್ನ ಮತ್ತು ಅದನ್ನೆಲ್ಲ ಎತ್ತುವಂಥ ಒಂದು ಪದ್ಧತಿ ಇದೆ. ಸೊ ಅದನ್ನೇ ಇವಾಗ ನಂದು ಹಾಗೂ ಮೋಹನ್ ಮಾಡ್ತಾ ಇದ್ದಾರೆ. ಮದುವೆನಲ್ಲೇ ಮಾಡಬೇಕಿತ್ತು, ಬಟ್ ಮದುವೆನಲ್ಲಿ ಅವರಿಗೆ ಅದು ಟೈಮ್ ಆಗಲಿಲ್ಲ, ಅದಕ್ಕೆ ಇವಾಗ ಇಲ್ಲಿ ಮಾಡ್ತಾ ಇದ್ದಾರೆ. ಅಡಿ ಸಂಕೋಚ ಪಟ್ಕೊಂಬೇಡಿ, ಆರಾಮಾಗಿ ಅಂಕಲ್ದು ಸೇರಿ ಊಟ ಮಾಡ್ಬೇಕು ಅಂತಿದ್ದೇನೆ. ಅಂಕಲ್ ಬಂದಿಲ್ಲ ಇವತ್ತು. ಎಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲ ಚೆನ್ನಾಗೈತೆ ಆಂಟಿ. ನೀವು ಅಷ್ಟೇ. ಅಯ್ಯೋ ಎಲೆ ಖಾಲಿ ಇದೆ ಇಲ್ಲಿ, ಬಸ್ಸಿ ಇನ್ನೊಂದು ಸ್ವಲ್ಪ ಸಂಕೋಚ ಪಟ್ಕೊಂಬೇಡಿ. ನಮ್ಮ ಅತ್ತೆ ಇದ್ದಾರೆ, ನಮ್ಮ ಅತ್ತೆ ಸ್ಪೆಷಲ್ ರೀಚಾರ್ಜ್ ಆಗಬೇಕು, ಆಮೇಲೆ ಎಲ್ಲ ಬೈತಾರ ಮೇಲೆ. ಇಲ್ಲಿ ಸ್ವಲ್ಪ ರೈಸ್ ಇನ್ನೊಂದು ಇವರಿಬ್ಬರಲ್ಲಿ ಕಾಣಿಸ್ತಿಲ್ವಲ್ಲ, ರಕ್ಷಿತ್ ಮತ್ತೆ ಕೂತಿದಾರ. ಆಯ್ತಾ ಊಟ ಮಾಡ್ತೀನಿ. ಆಯ್ತಾ? ಚೆನ್ನಾಗಿದೆ ಅಲ್ಲ? ತುಂಬಾ ಚೆನ್ನಾಗಿದೆ ಊಟ. ಚೆನ್ನಾಗಿದೆ ಅದು ಎಲ್ಲ ಸಜ್ಜಿಗೆ ಸತ್ಯಾಂಶ ಪೂಜೆಗೆ ಇದೇನೆ ಸ್ಪೆಷಲ್, ಸಜ್ಜಿಗೆ. ಚೆನ್ನಾಗಿದೆ ಆಂಟಿ. ಏನು ಸಂಕೋಚ ಪಟ್ಕೊಂಬೇಡಿ, ಸ್ವಲ್ಪ ಲೇಟ್ ಆಯಿತು ಊಟಕ್ಕೆ, ಪೂಜೆ ಎಲ್ಲ ಸ್ವಲ್ಪ ಲೇಟ್ ಆಯ್ತಲ್ಲ. ಸ್ವಲ್ಪ ಜಾಸ್ತಿ ಇದೆಲ್ಲ ಮಾಡೋದು ಚೆನ್ನಾಗಿರುತ್ತೆ. ಅವಾಗ ಹೇಳಿದ್ರು ಯಾವ ಥರ ಪ್ರತಿಯೊಂದು ಪೂಜೆ ವಿಧಾನ ಅದೆಲ್ಲ ಮಾಡಿ ಅಂತ ಹೇಳಿದ್ರು. ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಬೇಕಿತ್ತು, ಒಂದು 2-3 ಅವರ್ ಲೇಟ್ ಆಗಿದೆ. 9 ಗಂಟೆ ಟೈಮ್. ಅಲ್ಲೂ ಮಾಡ್ತೀನಿ, ಸಿದ್ಧರಸ್ತು ಕುಲದೇವತಾ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವದ ಅನುಗ್ರಹ ಕೃಪಾ ಕಟಾಕ್ಷ ಸಿದ್ಧಿರಸ್ತು. ನಿಮ್ಮ ಉದ್ಯೋಗ ದಿನೇ ದಿನೇ ಅಭಿವೃದ್ಧಿ. ಆ್ಯಂಡ್ ಪೂಜೆ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿ ಮುಗೀತು. ಪೂಜೆ ಎಲ್ಲ ಮುಗಿದ ಮೇಲೆ ಎಲ್ಲರಿಗೂ ಕೂಡ ಪ್ರಸಾದ ಎಲ್ಲ ಕೂಡ ಕೊಟ್ಟರು. ಆ್ಯಂಡ್ ಇವಾಗ ನಾವು ಕೂಡ ಸ್ವಾಮಿಯವರ ಆಶೀರ್ವಾದ ಎಲ್ಲನೂ ಕೂಡ ತೊಗೊಂಡ್ವಿ. ಫೈನಲಿ ಎಲ್ಲನೂ ಕೂಡ ತುಂಬಾ ಚೆನ್ನಾಗಾಯಿತು. ಏನು ಗೊತ್ತಾ, ಬೀಗ್ರೂಟ ಅನ್ನೋದು ಒಂಥರ ಡಿಫ್ರೆಂಟ್ ಇದು. ಸೊ ಇದೊಂಥರ ಬೀಗ್ರೂಟನೇ, ಬಟ್ ಒಂದು ಬೇರೆ ಎಮೋಷನ್ ಬೀಗ್ರೂಟ ಅಂತಲೇ ಹೇಳ್ಬೋದು. ಬಿಕಾಸ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರುತ್ತೆ, ನಮಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ಬೇಕು ಮನೇಲಿ ಅನ್ನೋ ಒಂದು ಕನಸು, ಒಂದು ಆಸೆ ತುಂಬ ವರ್ಷದಿಂದ ನಾನಂತೂ ಸಿಕ್ಕಾಪಟ್ಟೆ ವರ್ಷದಿಂದ ಹೇಳ್ಕೊಂಡೇ ಬಂದಿದ್ದೀನಿ. ಸೊ ಮೊದಲನೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಬಂದು ನಾವು ಮಮ್ಮಿ ಮನೆ ಗೃಹ ಪ್ರವೇಶ ಅಂದರೆ ನಮ್ಮ ಊರಲ್ಲಿ ಮಾಡಿದ ಗೃಹ ಪ್ರವೇಶದಲ್ಲಿ ಮಾಡಿದ್ವಿ. ಅದಾದಮೇಲೆ ನಾವು ನಮ್ಮ ಸ್ವಂತ ಮನೆ ಗೃಹ ಪ್ರವೇಶ ಟೈಮಲ್ಲೇ ಮಾಡಿಸೋದು. ಅಂದರೆ ನಾನಂತೂ ನಿಜವಾಗ್ಲೂ ಎಲ್ಲೇ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋದ್ರೂ ಒಂದೇ ದೇವರ ಹತ್ರ ಕೇಳ್ಕೊತಾ ಇದ್ದಿದ್ದು, ಆದಷ್ಟು ಬೇಗ ನಾನು ನನ್ನ ಮನೇಲಿ ನಿನ್ನ ಪೂಜೆ ಮಾಡಬೇಕು, ಆ ಒಂದು ಭಾಗ್ಯನ ನನಗೆ ಕರುಣಿಸು ಅಂತ. ಆದಷ್ಟು ಬೇಗ ಆ ಭಾಗ್ಯನೂ ನಮಗೆ ಬರ್ತಾ ಇದೆ. ಸೊ ನನಗೆ ಯಾವಾಗಲೇ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋದ್ರೂ ಅದೊಂದು ಒಂಥರ ತುಂಬಾ ಎಮೋಷ್ನಲ್ ಅದು ಕನೆಕ್ಷನ್ ಫೀಲ್ ಆಗುತ್ತೆ. ಆ್ಯಂಡ್ ಇವತ್ತು ನನ್ನ ತಂಗಿ ಮನೆಯಲ್ಲಿ ಕೂತು ಕತೆ ಕೇಳಿದಾಗಲಿ, ಪೂಜೆ ಮಾಡಿದಾಗಲಿ, ಮತ್ತು ಎಷ್ಟು ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಅಂದರೆ ನನಗೆ ನಿಜವಾಗ್ಲೂ ಐನವರು ಆ ಥರ ನಗ್ನಗ್ತಾ ಪೂಜೆ ಮಾಡ್ತಾರಲ್ಲ, ಆ ಥರ ಪೂಜಾರಿ ಅಂದರೆ ತುಂಬ ಜಾಸ್ತಿ ಇಷ್ಟ. ಬಿಕಾಸ್ ತುಂಬ ಖುಷಿಯಿಂದ ತುಂಬ ನಗ್ನಗ್ತಾ ಮಾಡುವಂಥ ದೇವ್ರಿಗೆ ಹೇಗೆ ಮಾಡಿದ್ರೂ ಸಲ್ಲುತ್ತೆ ಅಂತ ಹೇಳ್ತಾರಲ್ಲ ಆ ಥರ. ಆ್ಯಂಡ್ ಇವಾಗ ಬಂದು ಇಲ್ಲಿ ನಮಗೆ ಮಡ್ಲಕ್ಕಿ ತುಂಬ್ತಾ ಇದ್ದಾರೆ. ಸೊ ನಮ್ಮ ಕಡೆ ಇದು ಒಂದು ಶಾಸ್ತ್ರ ಇದೆ, ಒಂದು 5 ಜನ ಮುತ್ತೈದರಿಗೆ ಈ ಥರ ಬೀಗ್ರೂಟ ಮಾಡಿದಾಗ ಅಥವಾ ಹೆಣ್ಣು ಕರಿಯೋಕ್ಕೆ ಅಂತ ಬರುತ್ತೀವಲ್ಲ, ಆ ಟೈಮಲ್ಲಿ 5 ಜನ ಮುತ್ತೈದರಿಗೆ ಮಡ್ಲಕ್ಕಿ ತುಂಬಿ ಅರ್ಶಿನ ಕುಂಕುಮ ಕೊಡಬೇಕು. ಸೊ ಇವಾಗ ಶ್ರುತಿನೇ ನಮಗೆ ಮಡ್ಲಕ್ಕಿ ಎಲ್ಲನೂ ಕೂಡ ಕೊಡ್ತಾ ಇದ್ದಾರೆ.
ಆ್ಯಕ್ಚುಲಿ ಇದು ಅವ್ರ ಕಡೆ ಇಲ್ವಂತೆ ಈ ಶಾಸ್ತ್ರ. ಸೊ ಮಮ್ಮಿನೇ ಮುಂದೆ ನಿಂತು ಪ್ರತಿಯೊಂದೂ ಈ ಥರ ಮಾಡಿ ಅಂತ ಹೇಳ್ಕೊಟ್ಟು ಎಲ್ಲನೂ ಕೂಡ ಮಾಡ್ತಾ ಇದ್ದಾರೆ. ಸೊ ತುಂಬಾ ಖುಷಿ ಆಯಿತು. ಏನು ಗೊತ್ತಾ, ನಾವು ಅವ್ರ ಶಾಸ್ತ್ರಗಳನ್ನ ಕೆಲವೊಂದು ಅಡ್ಯಾಪ್ಟ್ ಮಾಡ್ಕೋತಾ ಇದ್ದೀವಿ, ಅವ್ರು ನಮ್ಮ ಶಾಸ್ತ್ರಗಳನ್ನ ಕೆಲವೊಂದು ಅಡ್ಯಾಪ್ಟ್ ಮಾಡ್ಕೋತಾ ಇದ್ದಾರೆ. ಯಾವುದೇ ಥರದ ಒಂಥರ ನಿಷ್ಕಲ್ಮಶ ಮನಸ್ಸಿಂದ ಪ್ರತಿಯೊಂದನ್ನು ಕೂಡ ಅಡ್ಯಾಪ್ಟ್ ಮಾಡ್ಕೋತಾ ಇದ್ದೀವಲ್ಲ. ಸೊ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಪೂಜೆ ಅಂತೂ ನೋಡ್ಬೋದು ತುಂಬಾ ಚೆನ್ನಾಗಾಯಿತು. ಊಟ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೂ ಅವರು ಮನೇಲೇ ಮಾಡಿದಂಥ ಅಡುಗೆ, ಅಂದರೆ ಅಂಕಲ್ ಮತ್ತು ಮೋಹನ್ ಅವರ ಅತ್ತೆ ಅವರೆಲ್ಲರೂ ಕೂಡ ಸೇರಿಕೊಂಡು ಮಾಡಿದಂಥ ಅಡುಗೆ, ಅವ್ರ ದೊಡ್ಡಪ್ಪ ದೊಡ್ಡಮ್ಮ ಪ್ರತಿಯೊಬ್ಬರು ಕೂಡ ಸೇರ್ಕೊಂಡು ಮಾಡಿದಂಥ ಅಡುಗೆ. ಸೊ ತುಂಬಾ ಚೆನ್ನಾಗಿತ್ತು. ಅವ್ರ ಮನಸ್ಫೂರ್ತಿ ಪ್ರೀತಿಯಿಂದ ಮಾಡಿದಂಥ ಅಡುಗೆ ಅಲ್ವಾ. ಸೊ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಎಸ್ ಗೈಸ್, ಸೊ ಈ ರೀತಿಯಾಗಿ ಆಕ್ಚುಲಿ ರಿಂಗ್ ನಂದು. ಸ್ಟಾರ್ಟ್ ಮಾಡೋದಾ? ನೀರ್ ಜಾಸ್ತಿ ಆಯ್ತು, ನೀರ್ ಜಾಸ್ತಿ ಆಯ್ತು. ಸೌಂಡ್ ಬರ್ಬೇಕು. ಕಣ್ಮುಚ್ಬೇಕಿಲ್ಲ, ಮೇಲ್ಗಡೆ ನೋಡಿ ಎಲ್ಲರೂ. ಹೇಳಿ, ನಾನ್ ವಿನ್ ಆಗ್ಲಾ ನಿಮ್ ತಂಗಿ ವಿನ್ ಮಾಡಿಸ್ಲಾ? ನನ್ ತಂಗಿನೇ, ತಮ್ಮನೆ, ನನ್ ತಂಗಿನೇ. ನಂದು ಬಿಟ್ಕೊಟ್ಬಿಡ್ತೀನಿ. ಆಯ್ತು, ಇನ್ನು ಎರಡಟ್ಟೆ ಇದೆ, ಇನ್ನು ಎರಡಟ್ಟೆ ಇದೆ. ಕಣ್ಣುಡಿ ಮೋರ್ ಫ್ಲಾಟ್ ಆಗ್ಬಿಟ್ಟಿದೆ, ಬೀಳಿಸ್ಬಿಟ್ಟು ಗೇಮ್ ನಿಂಗೆ ವಿನ್ ಮಾಡಿಸ್ತೀನಿ. ಏನ್ ಕೊಡ್ತೀಯ ನನಗೆ ಹೇಳು. ಏನ್ ಬೇಕು? ನಾನು ಕೈನ ಹಾಕಿದ್ದೀರ ಪಕ್ಕ ನೋಡ್ಬೇಕಿದ್ರೆ ಏನ್ ಬೇಕಾದ್ರೂ ಕೊಡಿಸ್ತೀರಾ? $1,000. ರೆಡಿ? ಅದಕ್ಕೆ ಹೋಗಿ ಪಾಪ ಅಂತ ಬಿಟ್ಟು ಬರ್ಲಿ. ಅಲ್ಲ, ಇನ್ನೊಂದು ಅಟ್ಟ ಆಡಿಸಲ್ಲ ಇದು. ಮೇಲ್ನಡಿ, ಮೇಲ್ನಡಿ. ಫಸ್ಟ್ ನೀವು ಉಂಗಾರ ಹಾಕಿರ್ಲಿಲ್ವಲ್ಲ? ಅದು ಮೇಲ್ಗಡೆ ಒಂದು ಪಟ್ಟಿ ಒಳಗಡೆ ಹಾಕ್ಬಿಟ್ಟು ತಿರ್ಗಿಸಿ, ಒಳಗಡೆ ಹಾಕ್ಬಿಟ್ಟು ತಿರ್ಗಿಸಿ, ಒಳಗಡೆ ಹಾಕ್ಬಿಟ್ಟು ನೀನ್ ನೋಡ್ಬೇಕು. ನೀನ್ ನೋಡ್ಬೇಕು. ಉಂಗುರ ಕೊಡು ಫಸ್ಟ್. ಅದೆಷ್ಟು ಕೊಡ್ತೀರಾ? ಚುಚ್ಕೋತಾ? 78 ಇಂಚ್ ಅದು. ಮ್ಯೂಸಿಕ್ ಸ್ಟಾಪ್.
ಅಷ್ಟೇನಾ? ನೀವ್ ಯಾವ್ದು ಹೇಳಿದ್ರೆ ಅದೇ ಕಣ್ಣು ರೆಪ್ಪೆ ಯಾರು ಫಸ್ಟ್ ಮುಚ್ತಾರೆ ನೋಡೋಣ. ಹತ್ರ ಹತ್ರ ಕಣ್ಣಲ್ಲಿ ಕಣ್ಣಿಟ್ಟು ಹಾ ಕಣ್ಣಿನಲ್ಲಿ ಕಣ್ಣು ಸ್ಟಾರ್ಟಿಂಗ್ ಯಾವಾಗ ಹೇಳ್ತಾ ಅವಾಗ ಅವಾಗ ಸ್ಟೇಬಲ್ ಆಗಲ್ಲ ಕಣೆ. ಸ್ಟಾರ್ಟ್ ಆಗಿದೆ. ಏನ್ ನೀವು ಹಿಂಗೆಲ್ಲ ಮಾಡ್ಬಾರ್ದು. 3 ಮೇಘಲ 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 ಒಂದ್ ನಿಮಿಷ ಸುಪ್ರಿಯ ಅವರೇ, ನೀವು ಮೋಹನ್ ಅಬ್ಸರ್ವ್ ಮಾಡಿ ನಾನು ಮೇಘಲ್ ಅಬ್ಸರ್ವ್ ಅಲ್ಲಿಂದ ಅವರು ರೆಡಿ 3, 2, 1 ಗೋ. ಇಲ್ಲ ಓಕೆ ಹಾಗೂ ಇಲ್ಲಿಗೆ ವ್ಲಾಗ್ನ ಮುಗಿಸೋಂಥ ಸಮಯ ಬಂತು. ಬಿಕಾಸ್ ಇದಾದಮೇಲೆ ನಾವೇನು ಜಾಸ್ತಿ ಶೂಟೇ ಮಾಡೋಕ್ಕೋಗಿಲ್ಲ. ಇನ್ನೂ ತುಂಬ ಫನ್ ಮೂಮೆಂಟ್ಸ್ ಇತ್ತು, ಅದಾದಮೇಲೆ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಹೋಪ್ಫುಲಿ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಅಂದ್ಬಿಟ್ಟು ಲೈಕ್, ಶೇರ್ ಹಾಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ 3 ಜನ ಚಾನಲ್ಸ್ನ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಇನ್ನೊಂದು ತುಂಬ ಎಕ್ಸೈಟಿಂಗ್ ಆಗಿರೋಂಥ ವ್ಲಾಗ್ ಬರೋದಿದೆ. ಸೊ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.